ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಸದ್ಯಕ್ಕೆ ಇಂಪಾರ್ಟೆಂಟ್ ಆದ ನ್ಯೂಸ್ ಅಂತ ಹೇಳಿದ್ರೆ ಅದು KKR ಕಡೆಯಿಂದ ಬರ್ತಾ ಇದೆ. KKR ನ ಬಲಿಷ್ಠ ಬೌಲರ್ ಆದಂತಹ ಮತೀಶಾ ಪತಿರಾಣ ಅವರು ಏನಿದ್ದಾರೆ ಇವಾಗ KKR ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಕೆಲವೊಂದು ಸಮಯದಿಂದ KKR ಕ್ಯಾಂಪ್ ಇಂದ ದೂರ ಉಳಿದಂತಹ ಮತೀಶಾ ಪತಿರಾಣ ಏನಿದ್ದಾರೆ ಇವಾಗ ಫುಲ್ಲಿ ಫಿಟ್ ಆಗಿ KKR ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ. ಇವತ್ತಿನ ಮ್ಯಾಚ್ ನಲ್ಲಿ ಅವರು ಆಟ ಆಡ್ಲಿಲ್ಲ. ನೆಕ್ಸ್ಟ್ ಮ್ಯಾಚ್ ನಲ್ಲಿ ಆಟ ಆಡ್ಬೋದಂತ ಎಲ್ಲ ಒಂದು ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ನೋಡೋದಾದ್ರೆ ಇದರಿಂದ KKR ಗೆ ಬಲಿಷ್ಠ ಪ್ಲೇಯಿಂಗ್ 11 ಕಟ್ಟಲು ಸಹಾಯ ಆಗ್ಬಹುದು ಅಂತ ಒಂದು ನಂಬಿಕೆ ಇವಾಗ KKR ನ ಫ್ಯಾನ್ಸ್ ನಲ್ಲಿ ಮೂಡಿದೆ. ನೋಡೋದಾದ್ರೆ KKR ನ ಬೌಲಿಂಗ್ ಅಷ್ಟೊಂದು ಕಳಪೆ ಮಟ್ಟದೇನಾಗಿರ್ಲಿಲ್ಲ, ಬಟ್ ಅವರ ಬ್ಯಾಟಿಂಗ್ ವೈಫಲ್ಯದಿಂದ ಈ ಒಂದು ಸ್ಥಿತಿಗೆ KKR ತಲುಪಿದೆ. KKR ನ ಸ್ಥಿತಿ ನೋಡಿದ್ರೆ ಬಾಟಮ್ ನಲ್ಲಿ ಇದೆ. ಆದ್ರೂ ಕೂಡ KKR ನ ಬೌಲಿಂಗ್ ಉತ್ತಮ ಪ್ರದರ್ಶನ ಕೊಡ್ತಾನೆ ಬಂದಿದೆ. ಬಟ್ ಕೆಲವೊಂದು ಪ್ಲೇಯರ್ ಗಳು ಫಾರ್ಮ್ ನಲ್ಲಿ ಇಲ್ಲ. ಬಟ್ ಆದ್ರೂ ಕೂಡ KKR ಬೌಲಿಂಗ್ ವಿಭಾಗದಲ್ಲಿ ಎಲ್ಲಿಯೂ ಕೂಡ ಕಳಪೆ ಹೊಂದಿರಲಿಲ್ಲ. ಬಟ್ ಇವಾಗ ಮತ್ತೆ KKR ನ ಬೌಲಿಂಗ್ ಸದೃಢಗೊಳಿಸಲು ಮತ್ತೆ ಒಬ್ಬ ಬಲಿಷ್ಠ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಮತೀಶಾ ಪತಿರಾಣ ಅವರು ಇವಾಗ KKR ನ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದ KKR ನ ಸ್ಕ್ವಾಡ್ ಅಂತೂ ಬಲಿಷ್ಠ ಆಗುದಂತೂ ಕನ್ಫರ್ಮ್ ಆಗಿರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಕಾಂಬಿನೇಷನ್ ಅನ್ನು ಕಣಕ್ಕೆ ಇಳಿಸ್ತಾರೆ ಅನ್ನೋದು ನಾವು ಕಾದು ನೋಡ್ಬೇಕಾಗ್ತದೆ. ಇನ್ನು ಎರಡನೇ ಅಪ್ಡೇಟ್ ಬಂದು ಟೀಮ್ ಇಂಡಿಯಾದ ಕುರಿತಂತೆ ಇರ್ತದೆ. ಟೀಮ್ ಇಂಡಿಯಾದ ಚೀಫ್ ಸೆಲೆಕ್ಟರ್ ಆಗಿ ಅಜಿತ್ ಅಗರ್ಕರ್ ಅವರು 2027 ಜೂನ್ ತನಕ ಕಂಟಿನ್ಯೂ ಮಾಡ್ತಾರೆ ಅನ್ನುವಂತಹ ಸುದ್ದಿ ಇವಾಗ ಟ್ರೆಂಡ್ ನಲ್ಲಿದೆ. ನೋಡೋದಾದ್ರೆ ಅಜಿತ್ ಅಗರ್ಕರ್ ಒಬ್ಬ ಉತ್ತಮ ಬೌಲರ್ ಕೂಡ ಆಗಿದ್ರು. ಅದರಂತೆ ಅವರಿಗೆ ಟೀಮ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸಲಾಗಿತ್ತು. ಅವರು ಚೀಫ್ ಸೆಲೆಕ್ಟರ್ ಆದ ನಂತರ ಟೀಮ್ ನಲ್ಲಿ ಕೆಲವು ಏರುಪೇರುಗಳು ಆಗಿದ್ದಂತೂ ನಿಜವಾಗಿರ್ತದೆ. ಬಟ್ ಕೆಲವೊಂದು ಟೂರ್ನಮೆಂಟ್ ನಲ್ಲಿ ರಿಸಲ್ಟ್ ಅಂದು ಬಂದಿರುವುದಂತೂ ನಿಜವಾಗಿರ್ತದೆ. ನೋಡೋದಾದ್ರೆ ವರ್ಲ್ಡ್ ಕಪ್ ನ ಫೈನಲ್ ಆಗಿರ್ಬೋದು, ಹಾಗೇನೆ ಚಾಂಪಿಯನ್ಸ್ ಟ್ರೋಫಿನ ವಿನ್ನರ್ಸ್ ಆಗಿರ್ಬೋದು, ಹಾಗೇನೆ 2 ಬಾರಿ T20 ಬ್ಯಾಕ್ ಟು ಬ್ಯಾಕ್ ವಿನ್ ಆದಂತಹ ಟೀಮ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿಯ ಮೆಂಬರ್ ಆಗಿದಂತಹ ಅಜಿತ್ ಅಗರ್ಕರ್ ಇವಾಗ 2027ನೇ ODI ವಿಶ್ವಕಪ್ಗೂ ಇವರ ಸೆಲೆಕ್ಟರ್ ಆಗಿರ್ತಾರೆ. ಇವರನ್ನೇ ಕಂಟಿನ್ಯೂ ಮಾಡ್ಲಿಕ್ಕೆ BCCI ತೀರ್ಮಾನ ಮಾಡಿದೆ ಅಂತ ವರದಿಗಳು ಬರ್ತಾ ಇದೆ. ನೋಡೋದಾದ್ರೆ ಇವರ ಅಂಡರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಆದ್ರಿಂದ ಇವರನ್ನು ಕಂಟಿನ್ಯೂ ಮಾಡ್ಬೇಕಂತ BCCI ಚಿಂತನೆ ನಡೆಸಿದೆ. ಇವರನ್ನು ಕಂಟಿನ್ಯೂ ಮಾಡ್ತಾರಂತ ಆದ್ಮೇಲೆ ಗೌತಮ್ ಗಂಭೀರ್ ಕೂಡ ಕಂಟಿನ್ಯೂ ಆಗುದಂತೂ ಗ್ಯಾರಂಟಿ ಆಗಿರ್ತದೆ. ನೋಡ್ಬೇಕು ಗೌತಮ್ ಗಂಭೀರ್ ಹಾಗೂ ಅಜಿತ್ ಅಗರ್ಕರ್ ಜೋಡಿ ಕಮಾಲ್ ಮಾಡುತ್ತಾ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗ್ತದೆ. ಇದೆಲ್ಲವಕ್ಕೂ ನಮ್ಗೆ ಉತ್ತರ ಸಿಗುವುದು 2027ನೇ ವರ್ಲ್ಡ್ ಕಪ್ ನಲ್ಲಿ ನಮ್ಗೆ ಈ ಒಂದು ಉತ್ತರ ಸಿಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು CSK ಯ ಕುರಿತಂತೆ ಇರ್ತದೆ. CSK ಗೆ ಈ ಬಾರಿ ಏನೋ ಕಂಟಕ ಎದುರಾಗಿದೆ ಅಂತ ಅನಿಸ್ತಾ ಇದೆ. ನಮ್ಮ RCB ಯನ್ನು ಟ್ರೋಲ್ ಮಾಡ್ತಾ ಇದ್ದದ್ದು ಇದಕ್ಕೆ ರೀಸನ್ ಇರ್ಬೋದಾ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ CSK ಯ ಪ್ಲೇಯರ್ ಗಳು ಒಬ್ಬರ ಮೇಲೊಬ್ಬರಂತೆ ಇಂಜುರಿಗೆ ಒಳಗಾಗ್ತಾ ಇದ್ದಾರೆ. MS ಧೋನಿ ಆಯ್ತು, ಖಲೀಲ್ ಅಹಮದ್ ಆಯ್ತು, ಇವಾಗ ಆಯುಷ್ ಮಾತ್ರೆ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅನ್ನುವಂತಹ ವರದಿ ಬರ್ತಾ ಇದೆ. ಒಂದು ವರದಿಯ ಪ್ರಕಾರ ಕನಿಷ್ಠ ಅಂದ್ರೂ 3 ವಾರ ಅವರು CSK ಇಂದ ದೂರ ಉಳಿತಾ ಇದ್ದಾರೆ ಅನ್ನುವಂತಹ ವರದಿ ಬಂದ್ರೆ, ಅಫಿಷಿಯಲ್ ಆಗಿ ಬಂದಿರುವ ವರದಿ ಪ್ರಕಾರ ಆಯುಷ್ ಮಾತ್ರೆ ಅವರು ಈ ಬಾರಿಯ IPL ನಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನೋಡೋದಾದ್ರೆ ಅವರ ಬದಲಿಗೆ ಬೇರೆ ಯಾವ ಪ್ಲೇಯರ್ ಅನ್ನು ಕೂಡ ಹೆಸರಿಸಲಿಲ್ಲ ರಿಪ್ಲೇಸ್ಮೆಂಟ್ ಆಗಿ. ಬಟ್ ಉರ್ವಿಲ್ ಪಟೇಲ್ ಅವರು ಅವರ ಪ್ಲೇಸ್ ಅನ್ನು ತುಂಬಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಉರ್ವಿಲ್ ಪಟೇಲ್ ಹಿಂದಿನ ಬಾರಿ ಉತ್ತಮವಾಗಿ ಪ್ರದರ್ಶನ ಕೊಟ್ಟಿದ್ರು. ಈ ಬಾರಿಯ ಟೀಮ್ ಕಾಂಬಿನೇಷನ್ ಇಂದ ಅವರು ದೂರ ಉಳಿದಿದ್ರು. ಅವರಿಗೆ ಈ ಬಾರಿ ತನ್ನ ಪ್ರದರ್ಶನವನ್ನು ತೋರುವಂತಹ ಎಲ್ಲ ಅವಕಾಶಗಳು ಈ ಮೂಲಕ ದೊರೆತದೆ ಅಂತ ಹೇಳ್ಬೋದು. ಒಬ್ಬ ಪ್ಲೇಯರ್ ಹೋದ್ರೆ ಇನ್ನೊಬ್ಬ ಪ್ಲೇಯರ್ ಖಂಡಿತವಾಗಿಯೂ ಬೆಂಚ್ ನಲ್ಲಿ ಇದ್ದೇ ಇರ್ತಾನೆ. ಅದೇ ರೀತಿ ಉರ್ವಿಲ್ ಪಟೇಲ್ ಏನಿದ್ದಾರೆ ಅವರು ಈ ಸ್ಥಾನವನ್ನು ತುಂಬಿಸಲು ಪರ್ಫೆಕ್ಟ್ ಅಂತ ಹೇಳಲಾಗ್ತಿದೆ. CSK ಅಭಿಮಾನಿಗಳಿಗೆ ಸ್ವಲ್ಪ ಹೊಡೆತ ಬಿದ್ದಿರುವುದಂತೂ ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಟೀಮ್ ನೋಡಿದ್ರೆ ಬಾಟಮ್ ಅಲ್ಲಿ ಇದೆ. ಪ್ಲೇಯರ್ ಗಳು ಇಂಜುರಿ ಆಗ್ತಾ ಇದ್ದಾರೆ. ಮೇನ್ ಆಗಿ ನೋಡೋದಾದ್ರೆ ಥಲಾ ಧೋನಿ ಅವರು ಈವರೆಗೂ ಕೂಡ ಟೀಮ್ ನಲ್ಲಿ ಕಾಣಿಸಿಕೊಳ್ಳೇ ಇಲ್ಲ. ಅದು ದೊಡ್ಡ ತಲೆನೋವಾಗಿದೆ. ಯಾಕಂತ ಹೇಳಿದ್ರೆ ಧೋನಿ ತನ್ನ ಸ್ಟ್ರಾಟಜಿ ಮೂಲಕವೇ ಟೀಮ್ ನ ವಿಜಯದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಒಂದು ನಾಯಕತ್ವ ಇಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೆ CSK. CSK ಅಂದ್ರೆ ಧೋನಿ ಅಲ್ಲ, ಧೋನಿ ಅಂದ್ರೇನೆ CSK. ಈ ಮೂಲಕ ಎಲ್ಲ CSK ಅಭಿಮಾನಿಗಳು ಇದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಧೋನಿ ಇದ್ದೇನೆ CSK, ಇಲ್ಲ ಅಂತ ಹೇಳಿದ್ರೆ ಹಲವು ವರ್ಷಗಳೇ ಬೇಕು
ಆ ಒಂದು CSK ಅನ್ನು ನೋಡ್ಲಿಕ್ಕೆ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ನಾಯಕತ್ವ ಸ್ಥಾನಕ್ಕೆ ಪ್ರಬಲ ಸ್ಪರ್ಧಿ ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ T20 ವರ್ಲ್ಡ್ ಕಪ್ಗೆ ಶ್ರೇಯಸ್ ಅಯ್ಯರ್ ನಾಯಕರಾಗ್ತಾರೆ ಅನ್ನುವಂತಹ ವರದಿಗಳು ಕೇಳಿ ಬರ್ತಾ ಇದೆ. ಸೊ ನೋಡೋದಾದ್ರೆ ಶ್ರೇಯಸ್ ಅಯ್ಯರ್ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದು ಇವಾಗ ಎಲ್ಲರಿಗೂ ಮೆಚ್ಚುಗೆ ಕೊಡ್ತಾ ಇದೆ ಅಂತೆ. ಸೊ ಆದ್ರಿಂದ ಶ್ರೇಯಸ್ ಅಯ್ಯರ್ ಏನಿದ್ದಾರೆ ಅವರನ್ನು T20ಗಾಗಿ ನಾಯಕನನ್ನಾಗಿ ನೋಡಲು BCCI ಕಾಯ್ತಾ ಇದೆ ಅಂತ ವರದಿ ಬರ್ತಾ ಇದೆ. ಸೊ ನೋಡೋದಾದ್ರೆ MI ನ ಪರವಾಗಿ ಸೂರ್ಯಕುಮಾರ್ ಅಷ್ಟೇನು ಉತ್ತಮ ಪ್ರದರ್ಶನ ಕೊಡ್ತಾ ಇಲ್ಲ. ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ಸೂರ್ಯಕುಮಾರ್ ಅವರ ಬ್ಯಾಟಿಂಗ್ ತುಂಬಾನೇ ವೈಫಲ್ಯ ಕಂಡಿದೆ. ಸೊ ಅದೇ ರೀತಿ ನೋಡೋದಾದ್ರೆ ಶ್ರೇಯಸ್ ಅಯ್ಯರ್ ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವರ ಕ್ಯಾಪ್ಟನ್ಸಿನೂ ಕೂಡ ಉತ್ತಮವಾಗಿದೆ. ಆದ್ರಿಂದ ಅವರಿಗೆ ಮಾಣೆ ಹಾಕಲು ಇಲ್ಲಿ BCCI ಚಿಂತನೆ ನಡೆಸ್ತಾ ಇದೆ ಅನ್ನೋಂತಹ ವರದಿಗಳು ಬರ್ತಾ ಇದೆ. ಹಾಗೇನೆ ನೋಡೋದಾದ್ರೆ ತಿಲಕ್ ವರ್ಮಾ ಇವರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ತಿಲಕ್ ವರ್ಮಾ ಔಟ್ ಆಫ್ ಫಾರ್ಮ್ ಇದ್ದಾರೆ. ಸೊ ಅದರಿಂದ ಅವರ ರಿಪ್ಲೇಸ್ಮೆಂಟ್ ಆಗಿ ನಮ್ಮ RCBಯ ಕ್ಯಾಪ್ಟನ್ ಆದಂತಹ ರಜತ್ ಪಾಟಿದಾರ್ ಅವರಿಗೆ ಚಾನ್ಸ್ ಕೊಡುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವೊಬ್ಬ ಪ್ಲೇಯರ್ ಕೂಡ ಇಲ್ಲಿ ಮ್ಯಾಟರ್ ಆಗಲ್ಲ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾದ ಕಾಂಬಿನೇಷನ್ ಮಾತ್ರ ಇಲ್ಲಿ ವರ್ಕ್ ಆಗ್ತದೆ. ಸೊ ಟೀಮ್ ನ ಒಳಿತಿಗಾಗಿ ಯಾರು ಮೇನ್ ಪ್ಲೇಯರ್ ಆಗಿರ್ತಾರೆ ಅನ್ನೋದು ಮಾತ್ರ ಇಲ್ಲಿ ವರ್ಕ್ ಆಗ್ತದೆ. ಸೊ ಅದರಿಂದ ಶ್ರೇಯಸ್ ಅಯ್ಯರ್ಗೆ ನಾಯಕ ಸ್ಥಾನ ಕೊಡುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರೇ ಸೆಲೆಕ್ಷನ್ ಆಗಲಿ ಟೀಮ್ ಇಂಡಿಯಾ ಮತ್ತೆ ಟ್ರೋಫಿ ಎತ್ತಿಡಲಿ ಅನ್ನೋದು ಕೂಡ ನಮ್ಮ ಆಶಯ ಆಗಿರ್ತದೆ. ಸೊ ಪ್ಲೇಯರ್ ಗಳ ಮೇಲೆ ನಮ್ಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ. ಯಾರೇ ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಅದಕ್ಕೆ ನಮ್ಮ ಸೆಲ್ಯೂಟ್ ಇದ್ದೇ ಇರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.